ಯಾರು ನಿಮ್ಮ ಫೇವರೇಟ್ ಆಕ್ಟರ್ ಅಥವಾ ಆಕ್ಟ್ರೆಸ್ ಅಂತ? ದರ್ಶನ್ ಸರ್, ದರ್ಶನ್ ಸರ್. ಆಲ್ವೇಸ್. ಏನಕ್ಕೆ ದರ್ಶನ್ ಅವರು ಅಂದ್ರೆ ಅಷ್ಟೊಂದು ಸರ್ ಇಷ್ಟ? ಅದೇನೋ ಈಗ ಜನ ಎಷ್ಟೇ ನೆಗೆಟಿವ್ ಹೇಳ್ಬೋದು ಸರ್ ಅವ್ರ ಬಗ್ಗೆ, ಬಟ್ ಐ ಹ್ಯಾವ್ ದಟ್ ಪರ್ಸನಲ್ ಕನೆಕ್ಷನ್. ಹ್ಮ್. ದಟ್ ಡಸಂಟ್ ಮೀನ್ ಅವರಿಂದ ಒಳ್ಳೇದು ಇದೆಯಲ್ಲ ಸರ್, ಯಾಕೆ ಹ್ಮ್ ಜನ ಅದು ನೋಡ್ತಾ ಇಲ್ಲ ನನಗೆ ಗೊತ್ತಿಲ್ಲ. ಬಟ್ ಅದೇನೋ ಪರ್ಸ್ನಲಿ ಅದು ನನ್ಗ ಇಲ್ಲ ಎಲ್ಲಾ ಫ್ಯಾನ್ಸ್ಗೂ ಹಂಗೇನೋ ಗೊತ್ತಿಲ್ಲ, ಅವ್ರು ಏನೇ ಮಾಡಿರ್ಲಿ ಸರ್, ಆ ಕನೆಕ್ಷನ್ ಅನ್ನೋದು ಯಾವತ್ತೂ ಅದು ಬ್ರೇಕ್ ಆಗಲ್ಲ. ಫ್ರಮ್ ಸಿನ್ಸ್ ನನ್ಗೆ ಈಗ್ಲೂನು ನಾವು ಸಾರಥಿ ಎಲ್ಲ ನೋಡಿದ್ದು ಆ FDFS ಶೋಸ್, ಹೆಂಗಯ್ಯ ಈ ಮನುಷ್ಯ ಅನ್ನೋ ಆ ತರ ಫೀಲ್ ಬರುತ್ತೆ. ಅದು ಮತ್ತೆ ಈಗಂತೂ ಅವ್ರು ಅಷ್ಟೆಲ್ಲ ಬ್ರೇಕ್ಸ್ ಆದ್ರೂ ಅವ್ರ ಕೆರಿಯರ್ ಲೈಫ್ ಅಲ್ಲಿ ಜನ ಬಿಟ್ಕೊಡ ಸುಮ್ನೆ ಯಾರಿಗ್ ಸರ್ ಬರುತ್ತೆ ಆ ತರ, ಅವ್ರು ಅಷ್ಟೆಲ್ಲ ಮಾಡಿದ್ರು ಆ ಪಾರ್ಟಿ ಕ್ರೇಜು. ಈಗ ನನಗೆ ತಗೊಳ್ಳಿ, ನಾವ್ ಎಷ್ಟೇ ಸ್ಟ್ಯಾಂಡರ್ಡೈಸ್ ಆದ್ರೂನು ಲೈಫ್ ಅಲ್ಲಿ ದರ್ಶನ್ ಸರ್ ನ ನೋಡಿದ್ರೆ ಏನೋ ಇದೆಯಾ ಕಣೆ ವೈಯಲ್ಲಿ ಆ ತರ ಒಂದ್ ಫೀಲ್ ಬರುತ್ತೆ. ಅದೇ ಹೇಳಲ್ಲ, ಒಂದ್ ಪರ್ಸನಲ್ ಕನೆಕ್ಷನ್, ವಾಟ್ ಎವರ್ ಅವ್ರ ಪರ್ಸನಲ್ ಹಂಗಂತ ನಾವ್ ಅದನ್ನೆಲ್ಲ ತಗೋಬೇಕು ಅನ್ನೋದೆಲ್ಲ ಏನಿಲ್ಲ. ಹ್ಯಾಸ್ ಗುಡ್ ಹಾರ್ಟ್ ಆಲ್ಸೋ, ಅದು ಸುಮಾರು ಜನಕ್ಕೆ ಗೊತ್ತು. ಸೊ ಅದಕ್ಕೋಸ್ಕರ ತುಂಬಾ ಇಷ್ಟ. ಅವ್ರು ಏನ್ ಮಾಡಿದ್ರು ಏನೋ ನಮ್ಮವ್ರು ಅನ್ನೋ ಫೀಲ್ ಇರುತ್ತೆ ಸರ್ ಮನ್ಸಲ್ಲಿ. ಪರ್ಸನಲ್ ಆಗಿ ಯಾವತ್ತಾದ್ರೂ ಭೇಟಿ ಆಗಿದ್ರ? ಹಾ ಸರ್, ಸುಮಾರು ಸತಿ ಆಗ ಆಗ್ತಾನೆ ಇದ್ದೆ. ಅಂದ್ರೆ ಆ ಲೆವೆಲ್ ಕ್ರೇಜ್. ಸುಮ್ನೆ ಈಗ ಈ ಡಿ ಕಂಪ್ನಿ ಅನ್ನೋದಿದೆಯಲ್ಲ ಫ್ಯಾನ್ಸ್, ಸೊ ಅದ್ರಲ್ಲಿ ಐ ವಾಸ್ ಒನ್ ಆಫ್ ದೆಮ್. ಓಕೆ. ಸುಮ್ನೆ ಹೋಗೋದು, ವೀಕ್ಲಿ ಎವ್ರಿ ಸಂಡೇ ಸರ್ ಸ್ಲಾಟ್ ಕೊಡ್ತಿದ್ರು, ಸೊ ಸುಮ್ನೆ ಹೋಗ್ತಿದ್ದೆ. ಮತ್ತೆ ಯಜಮಾನ ಸೆಟ್ಸ್ ಅಗೇನ್ ಅಲ್ಲೂ ಏನೋ ಜೂನಿಯರ್ ಆರ್ಟಿಸ್ಟ್ ಕೊಡ್ತಾರೇನೋ ಏನೋ ಸರ್, ನೋಡಿದ್ರೆ ಆಯ್ತು ಹತ್ರದಿಂದ. ಆ ಫೈಟ್ಸ್ ಸುಮ್ನೆ ಬೆಳಿಗ್ಗೆಯಿಂದ ಸಂಜೆವರೆಗೂ ನೋಡ್ಕೊಂಡು ನಿಂತಿರುವೆ ಅವ್ರನ್ನೇನೆ. ಅದೇನೋ ಒಂಥರ ಅಣ್ಣನ್ ತರ ಕ್ಲೋಸ್ ಬಾಂಡ್ ಸರ್ ದರ್ಶನ್ ಸರ್ ಮೇಲೆ. ಓಕೆ, ಈಗ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಡಿ ಫ್ಯಾನ್ಸ್ ಎಲ್ಲಾನು ಕೂಡ ಮೊನ್ನೆ ಅಷ್ಟೇ ಒಂದು ಮೀಟಿಂಗ್ ಅನ್ನ ಮಾಡಿದ್ದಾರೆ. ಲೈಕ್ ವಿಜಯಲಕ್ಷ್ಮಿ ಅವರೇ ಪ್ರಮೋಷನ್ ಅಖಾಡಕ್ಕೆ ಕೇಳ್ದಿರೋಂಥದ್ದು. ಸೊ ಏನ್ ಹೇಳ್ತೀರಾ ಅಂತ? ಅದೇ ಈಗ ಮೊನ್ನೆ ಇದು ರಿಲೀಸ್ ಕೂಡ ಪ್ರೀಪೋನ್ ಆಯ್ತು, 11th ರಿಲೀಸ್. ವಾಟ್ ಎವರ್ ಸರ್, ಅದೇ ಈಗ ಆನ್ ಪ್ರೊಡ್ಯೂಸರ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾನ್ ನೋಡ್ತೀನಿ ಫಸ್ಟ್. ಪ್ರೊಡಕ್ಷನ್ ಪಾಪ ಇಷ್ಟೆಲ್ಲ ಆದ್ರೂನು ಸರ್, ದೇ ವುಡ್ ಹ್ಯಾವ್, ಈಗ ಪ್ರಕಾಶ್ ಸರ್ ಪ್ರೊಡ್ಯೂಸರ್, ಇಷ್ಟೆಲ್ಲ ಆದ್ಮೇಲೆ ಯೂಶಲಿ ಒಂದ್ ಡೌಟ್ ಅನ್ನೋದು ಬರುತ್ತಲ್ವಾ, ಓಕೆ ಬಿಟ್ಬಿಡ್ಬೋದಿತ್ತು ಅವ್ರುನು, ಯಾಕೆ ಸುಮ್ನೆ ಇಷ್ಟೊಂದು, ಅದು ಡೆವಿಲ್ ಅದು ನೋಡಕ್ಕೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂತ, ಅಷ್ಟು ಕ್ವಾಲಿಟಿ ಮೂವಿ. ಅದು ಇಷ್ಟ ಆದ್ಮೇಲೆ ಹೆವಿ ರಿಸ್ಕಿನೇ ಅದು, ಬಟ್ ಸ್ಟಿಲ್ ಹಿ ಸ್ಟುಡ್ ವಿತ್ ಹಿಸ್ ಫ್ಯಾಮಿಲಿ. ವಿಜಯಲಕ್ಷ್ಮಿ ಮ್ಯಾಮ್ ಆಗ್ಲಿ, ದರ್ಶನ್ ಸರ್ ಜೊತೆ ಆಗ್ಲಿ, ಅವ್ರ ಮಗನ್ ಜೊತೆ ಆಗ್ಲಿ. ಒಂದ್ಸತಿ ನೋಡಿ ಸರ್, ಬೈಲ್ ಮೇಲೆ ಈಚೆ ಬಂದ್ಮೇಲೆ ಅಷ್ಟು ಜನ ಫ್ಯಾಮಿಲಿ ತರ ಆಗೋದ್ರು. ಎಲ್ಲೇ ಶೂಟಿಂಗ್ ಹೋಗ್ಲಿ ಒಳ್ಳೆ ಫ್ಯಾಮಿಲಿ ಟ್ರಿಪ್ ತರ ಹೋಗಿ, ಏನು ಸರ್ಗುನು ಹಿಂಗ್ ಮಾಡ್ಬಿಟ್ಟಿದೀನಿ, ಹಿಂಗ್ ಆಗೋಗಿದೆ, ಅದಾಗಿಲ್ಲ ಬಟ್ ಸ್ಟಿಲ್ ಹಿಂಗಾಗಿದೆ, ಬಟ್ ಹೆಂಗ್ ನೋಡ್ತಾರೋ ಏನೋ ಅನ್ನೋದು ಅವ್ರಿಗೂ ಫೀಲ್ ಬರಿಸ್ತೇನೆ. ಅವನೇ ಪ್ರೊಡಕ್ಷನ್ ವ್ಯೂ ಆಗಿದಾಯ್ತು, ಮೂವಿ ತರ ನೋಡೋಣ ಅನ್ನೋ ತರ ಅಷ್ಟು ಚೆನ್ನಾಗಿ ಪ್ಲಾನ್ ಮಾಡಿ ಮೂವಿನ ಈಗ ರಿಲೀಸ್ ಮಾಡಿದ್ದಾರೆ. ಈಗ ಸಾರಥಿ ಟೈಮಲ್ಲಿ ಹಿಂಗೆ ಜನಕ್ಕೆ ಸಪೋರ್ಟ್ ಮಾಡಿದ್ರು, ಸೊ ಅದೇ ತರ ಡೆವಿಲ್ಗೂ ಆಗುತ್ತೆ. ಫ್ಯಾನ್ಸ್ ಬಿಟ್ಕೊಡಲ್ಲ ಸರ್ ಯಾವೇ ಆಗ್ಲಿ, ಒಂದು ಕಾಂಟೆಂಟ್ ಕ್ಲಿಕ್ ಆಗ್ಬೇಕಷ್ಟೇ. ಸ್ಟಾರ್ಟಿಂಗ್ 3-4 ದಿನ ಫ್ಯಾನ್ಸ್ ನೋಡ್ತಾರೆ, 4 ದಿನದಲ್ಲಿ ಗೊತ್ತಾಗುತ್ತೆ ಕಾಂಟೆಂಟ್ ಹೇಗಿದೆ ಅಂತ, ಅದಾದ್ಮೇಲೆ ನೀವೇ ನೋಡ್ತೀರಾ. ಹಂಗೆ ಅದು. ಅಂದ್ರೆ ಈಗ ದರ್ಶನ್ ಅವರು ಆಕ್ಟ್ ಮಾಡಿರುವಂತ ಸಿನಿಮಾಗಳೆಲ್ಲ ನೀವು ಫಸ್ಟ್ ನೋಡ್ತೀರಾ? ಯೂಶಲಿ ಮೇ ಬಿ ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಅಷ್ಟು ನೋಡಕ್ ಚಾನ್ಸ್ ಸಿಗ್ತಿರ್ಲಿಲ್ವೇನೋ. ಈ ಸಾರಥಿ ಏಜ್ ಅಲ್ಲಿಂದ ನೋಡಕ್ ಸ್ಟಾರ್ಟ್ ಮಾಡಿರ್ತಿರ್ತೀನಿ. ಮನೇಲಿ ಬಿಡ್ತಿರ್ಲಿಲ್ಲ ಅಲ್ಲ ಹಾಗೆಲ್ಲ ಇನ್ನ ಅಷ್ಟು ಬಿಡ್ತಿರ್ಲಿಲ್ಲ. ಆಮೇಲೆ ಸ್ವಲ್ಪ ಓಕೆ ಅಂದಾಗ ಈಗ ಸಾರಥಿಯಿಂದ ಮೋಸ್ಟ್ಲಿ ಎಲ್ಲ ನೋಡಿರ್ತೀನಿ ಫಸ್ಟ್. ಅವರ ಒಂದು ಆಕ್ಟಿಂಗ್ ಅಲ್ಲಿ ಬಂದಿರುವಂತಹ ಸಿನಿಮಾಗಳಲ್ಲಿ ನಿಮಗೆ ತುಂಬಾ ಪರ್ಸನಲಿ ಕನೆಕ್ಟ್ ಆಗಿರುವಂತಹ ಸಿನಿಮಾ ಅಂದ್ರೆ ಯಾವುದು ಅಂತ? ಪರ್ಸನಲಿ ಕನೆಕ್ಟ್ ಅನ್ನೋದಕ್ಕಿಂತ ನಂಗೆ ತುಂಬಾ ಇಷ್ಟ ಆಗಿರೋದು ಫಸ್ಟ್ ನನ್ನ ಪ್ರೀತಿ ಆರಾಮ, ಅದನ್ನೆಲ್ಲ ಟಿವಿಲೇ ನೋಡಿರೋದು ಬಿಡಿ. ಅದಾದ್ಮೇಲೆ ಆಲ್ ಟೈಮ್ ಕಲ್ಟ್ ಅಂತ ಹೇಳೋದಾದ್ರೆ ನವಗ್ರಹ, ಎಲ್ಲಾರ್ಗು ನವಗ್ರಹ. ಈ ಸಾರಥಿ, ಅದೊಂಥರ ಸಾರಥಿ ಎಲ್ಲ ನಮ್ಗೆ ಆ ಟೈಮಿಗೆ ಚಿಕ್ಕ ವಯಸ್ಸು, ಆಗಿನ ಎಲ್ಲಾ ಏಜ್ ವರ್ಗು ಅಷ್ಟೇ. ಈಗ ಈ ಒಂದು ಲಯನ್ ಕಿಂಗ್ ಇನ್ಸ್ಪಿರೇಷನ್ ಅಂತ ನಮ್ಗೆ ಈಗ ಗೊತ್ತಾಗಿರ್ಬೋದು, ಬಟ್ ಸ್ಟಿಲ್ ಆಗ ಅದೇನೋ ಒಂಥರ ಔಟ್ ಆಫ್ ದಿ ಬಾಕ್ಸ್ ಕಾನ್ಸೆಪ್ಟ್. ಹೆಂಗ ಹೋಗೋದು ರಾಜರ ತರ, ಕುದುರೆ, ಆ ಕುದುರೆ ಅನ್ನೋದು ಫ್ಯಾಂಟಸಿಗೆ ಇದದು ಜನಕ್ಕೆ, ಆ ಪಾಪುಯಿಂದ ಅವ್ರ ಟ್ರಾನ್ಸಿಷನ್ ತೋರಿಸಿರೋದು, ಅದೆಲ್ಲ ತುಂಬಾ ಇಷ್ಟ ಆಯ್ತು ನನಗೆ. ಇನ್ ರೀಸೆಂಟ್ ಮೂವೀಸ್ ಅಲ್ಲಿ ಅಗೇನ್ ಕಾಟೇರಾ ವಾಸ್ ವೆರಿ ನೈಸ್, ಅದು ಚೆನ್ನಾಗಿತ್ತು. ತಾರಕ್, ನೆಕ್ಸ್ಟ್ ಡೆವಿಲ್. ಅದು ಪ್ರಕಾಶ್ ಸರ್ ಡೈರೆಕ್ಷನ್, ಅದು ಇನ್ನೂ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.